ನಮಸ್ಕಾರ. ಕರಾಗ್ರೆ ವಸತೆ ಲಕ್ಷ್ಮಿ, ಕರ್ಮಧ್ಯೆ ಸರಸ್ವತಿ, ಕರ್ಮೂಲೆತು ಗೋವಿಂದ, ಪ್ರಭಾತೆ ಕರದರ್ಶನಂ ಅಂತ ಪ್ರತಿನಿತ್ಯ ಬೆಳಿಗ್ಗೆ ಕರದರ್ಶನ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಭೂಮಿ ತಾಯಿಗೆ ನಮಸ್ಕಾರ ಮಾಡುವಂಥ ನಮ್ಮ ಈ ಭೂಮಿಯಲ್ಲಿ ಎಲ್ಲೋ ಒಂದು ಕಡೆಗೆ ಮಹಿಳೆಯರು ತಮ್ಮ ಮಹತ್ವವನ್ನು ಮರೆತು ಪಾಶ್ಚಾತ್ಯರ ಅನುಕರಣೆಯಲ್ಲಿ ಎಲ್ಲೋ ತಮ್ಮ ಸಬಲೀಕರಣಗೊಂಡಂಥ ತಮ್ಮ ಮಹತ್ವವನ್ನು ಮರೀತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಸ್ವತಃ ಪರಮೇಶ್ವರನೇ ಅರ್ಧ ನಾರೀಶ್ವರನಾಗಿ ಅರ್ಧಕ್ಕರ್ಧ ಪರಶಿವೆಗೆ ಕೊಟ್ಟು ಅವಳೇ ಶಕ್ತಿ, ಅವಳಿಂದೆ ತಾನು ಶವ ಅಂತ ಹೇಳಿದ್ದನ್ನು ನಾವು ಮರ್ತಿದ್ದೀವಿ. ಹಾಗಾಗಿ ಇವತ್ತು ಮಹಿಳೆಯರು ಕಣ್ಣೀರು ಹಾಕ್ಕೊಂಡು ತಮ್ಮ ದುಃಖವನ್ನೇ ತೋಡ್ಕೊಂಡು ಅಯ್ಯೋ 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 ಅಂದ್ಕೊಂಡು ಅಬಲೆಯರು ಅಂತ ಅಳ್ತಾ ಇರೋದನ್ನು ಬಿಡಬೇಕು. ಯಾಕಂದರೆ ನಾವು ಜಗನ್ಮಾತೆಯ ಸ್ವರೂಪರು, ಜಗನ್ಮಾತೆಯರು. ಒಂದು ಭೂಮಿಗೆ ಬೇಕಾದಂಥ ಎಲ್ಲವನ್ನೂ ಕೊಡುವಂಥ ಶಕ್ತಿ ನಮ್ಮ ಮಹಿಳೆಯರಿಗಿದೆ. ಆದ್ದರಿಂದ ನಮ್ಮಲ್ಲೇ ಲಕ್ಷ್ಮಿ, ನಮ್ಮಲ್ಲೇ ಸರಸ್ವತಿ, ನಮ್ಮಲ್ಲೇ ದುರ್ಗೆ ಇರೋದ್ರಿಂದ ನಾವು ಎಂದೂ ಅಬಲೆಯರಲ್ಲ ಅನ್ನೋದನ್ನು ಮರಿಬೇಕು. ಮುಖ್ಯವಾಗಿ ಇವತ್ತೇನಾಗ್ತಾ ಇದೆ ಅಂದರೆ, ಕಷ್ಟಕ್ಕೆ ಜನ ಕುಗ್ತಾ ಇದ್ದಾರೆ. ಆ ಜನ ಎಷ್ಟು ಕುಗ್ಗಿದಷ್ಟು ಜನ ನಮ್ಮ ಮೇಲೆ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ. ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರ ಎಲ್ಲಕ್ಕೂ ಕಾರಣ ಕೊನೆಗೆ ತೊಂದರೆ ಪಡಬೇಕಾಗಿತ್ತು ಮಹಿಳೆಯರು ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಕಾರಣ ಏನಂತಂದರೆ ಮಹಿಳೆಯರೇ ನಾವೇ ಕಾರಣ. ಇಡೀ ಸಮಾಜವನ್ನು ಕಟ್ಟುವಂಥ ಶಕ್ತಿ ಭಗವಂತ ನಮಗೆ ಕೊಟ್ಟಾಗ ನಾವು ನಮ್ಮ ಮಕ್ಕಳನ್ನು ಸತ್ಪ್ರಜೆಗಳನ್ನಾಗಿ ಬೆಳೆಸುವಂಥದ್ದನ್ನು ಬಿಟ್ಟು ಅವರಲ್ಲಿ ಹೆಣ್ಣು ಗಂಡನ್ನು ತಾರತಮ್ಯವನ್ನು ಮಾಡ್ತಾ ಇರೋದು ಬಹಳ ತಪ್ಪು. ಗಂಡು ಮಕ್ಕಳಿಗೆ ಒಂದು ಹೆಚ್ಚು ಮಾಡಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡದೆ ಅವರನ್ನು ಮೂಲೆಗುಂಪು ಮಾಡ್ತಾ ಇರೋದ್ರಿಂದ ಇವತ್ತು ಮಹಿಳೆಯರಿಗೆ ಇಷ್ಟು ಕಷ್ಟಕ್ಕೆ ಅನುಭವಿಸ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾಗಿ ನಾವು ಅರಿಬೇಕಾಗಿದ್ದು ಏನು ಅಂತಂದರೆ, ಜಗಜ್ಜನನಿ ಜಗನ್ಮಾತೆ ಇಲ್ಲದೆ ಜಗತ್ತೇ ಇಲ್ಲ. ಪುರುಷರು ಮಾಡುವ ಎಲ್ಲ ಕೆಲಸವನ್ನು ಮಹಿಳೆಯರು ಮಾಡ್ಬೋದು, ಆದರೆ ನಾವು ಮಾಡುವ ಒಂದು ಕೆಲಸ ಪುರುಷರಿಂದ ಸಾಧ್ಯ ಇಲ್ಲ. ಅದು ಏನು ಅಂದರೆ 9 ತಿಂಗಳು ಹೆತ್ತು ಹೆರುವಂಥದ್ದು. ಆದರೆ ದುರದೃಷ್ಟ ಅಂತಂದರೆ ನಮ್ಮ ದೇಶದಲ್ಲಿ ಮಹಿಳೆಯರ ಮಹತ್ವವನ್ನು ಮರೆತಂಥ ಜನರು ಹೆಣ್ಣು ಭ್ರೂಣ ಹತ್ಯೆಗೆ ಮುಂದಾಗಿ ಕಳೆದ 10 ವರ್ಷದಲ್ಲಿ 10 ಕೋಟಿ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದು ಇದು ದುರಂತ. ಆದ್ದರಿಂದ ಇವತ್ತು ಮಹಿಳೆಯರು ಅವರ ಮಹತ್ವ ಅರಿಬೇಕು ಅಂತಂದರೆ ಪ್ರತಿಯೊಬ್ಬರು ಪ್ರಜೆಗಳು ಕೂಡ ಮಹಿಳೆಯರಿಲ್ಲದೆ ಜಗತ್ತಿಲ್ಲ ಅನ್ನೋದನ್ನು ಅರಿಬೇಕು. ಮಹಿಳೆಯರು ಕೂಡ ತಮ್ಮ ಮಹತ್ವವನ್ನು ಅರ್ಥಕೊಳ್ಳೇಬೇಕು, ಮೇಲೆ ಹೇಗೆ ಬದುಕಬೇಕು ಅನ್ನೋದನ್ನು ಕಲಿಬೇಕು. ನಾವು ಯಾವಾಗಲೂ ಸಬಲೆಯರು ಅನ್ನೋದು ನಮ್ಮ ತಲೆಯಲ್ಲಿ ಇರಲೇಬೇಕು. ಯಾವಾಗ ನಮ್ಮಲ್ಲಿ ನಕಾರಾತ್ಮಕತೆ ಭಾವನೆ ಬಂದು ಅಯ್ಯೋ ನನಗೆ ಕಷ್ಟ, ಅಯ್ಯೋ ನನಗೆ ದುಃಖ ಅಂತ ಅಳುವಂಥವ್ರಾಗ್ತೀವಲ್ಲ, ಒಲೆ ಮುಂದೆ ಕೂತ್ಕೊಂಡು ಅಳ್ತಾ ಇದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ನಮ್ಮ ಕಣ್ಣಿರೋದು ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸೋಕ್ಕೆ. ನಮ್ಮ ದೃಷ್ಟಿಕೋನ ಬದಲಾಯಿಸಿದರೆ ಇಡೀ ದೃಶ್ಯವೇ ಬದಲಾಗತ್ತೆ. ನಮ್ಮ ದೃಷ್ಟಿಕೋನ ಯಾವುದಿರಬೇಕು ಅಂದರೆ, ನಾವು ಸಬಲೆಯರು, ನಾವು ಕುಟುಂಬದ ಅಡಿಪಾಯ, ನಮ್ಮಿಂದ ಕುಟುಂಬ, ನಮ್ಮಿಂದ ಜಗತ್ತು ಅನ್ನೋ ಆ ಮಹತ್ವವನ್ನು ನಾವು ಅರ್ಥಕೊಂಡಾಗ ನಾವ್ಯಾವತ್ತೂ ಕೂಡ ಒಲೆ ಮುಂದೆ ಕೂತು ಅಳೋದಿಲ್ಲ. ಕಣ್ಣಿರೋದು ಕನಸು ಕಾಣೋಕ್ಕೆ, ಕಣ್ಣಿರೋದು ದೃಷ್ಟಿಯಿಂದ ನಮ್ಮ ಜಗತ್ತನ್ನು ನೋಡಿ ನಾವು ಕೂಡ ಉತ್ತಮರಾಗಬೇಕು ಅನ್ನೋದನ್ನು ಯೋಚನೆ ಮಾಡೋಕ್ಕೆ. ಈಗ ಮೋದಿಜಿಯವರು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಇದ್ದಾರೆ. ಇದರಿಂದ ಬೇಟಿ ಬಚಾವ್ ಆಗಬೇಕು ಅಂತಂದರೆ ನಾವು ಹೆಣ್ಣು ಭ್ರೂಣ ಹತ್ಯೆಯನ್ನು ಮೊದಲು ನಿಲ್ಲಿಸಬೇಕು. ಬೇಟಿ ಪಡಾವ್ ಅನ್ನೋದಕ್ಕೆ ಅತ್ಯಂತ ಮುಖ್ಯವಾಗಿ ನಾನೇ ನಮ್ಮ ಅಪ್ಪನ ಉದಾಹರಣೆ ಹೇಳ್ತೀನಿ. 50 ವರ್ಷದ ಹಿಂದೆ ಅವರು ತಮ್ಮ ಗೆಳೆಯರು ಏನೋ ಹುಚ್ಚಪ್ಪ ಹುಡುಗಿನ ಯಾಕೋ ಓದಿಸ್ತಾ ಇದೆಯಾ ಅಂತ ಅಂದರು. ಆದರೆ ಅವಳು ಮಗಳಲ್ಲ, ಮಗ ಅಂತ ಓದಿಸ್ತಾ ಇದ್ದೀನಿ ಅಂತ ನಮ್ಮಪ್ಪ ಓದಿಸಿದ್ರು. ಹಾಗಾಗಿ ನಾನು ಕರ್ನಾಟಕದ ಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ ಆದೆ. ನಾನು ಮುಂದೆ 9,000 ಮಕ್ಕಳಿಗೆ ಎದೆ ಮೇಲೆ ಗಾಯ ಇಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೇ ಅವ್ರಿಗೆ 100ಕ್ಕೆ 100 ಉತ್ತಮರಾಗಿ ಮಾಡುವಂಥ ಒಂದು ಉತ್ತಮವಾದಂಥ ಉತ್ಕೃಷ್ಟವಾದಂಥ ಸ್ಕಿಲ್ ಅಂತಂದರೆ ಕಲೆಯನ್ನು ಕಲಿತೆ. ಅದಕ್ಕೆ ಇಂಟರ್ವೆನ್ಷನ್ ಅಂತಂತಾರೆ. ಅದಕ್ಕೆ ನಾನು ನಡೆದ ಹಾದಿ ಅಷ್ಟು ಸುಲಭವಾಗಿರಲಿಲ್ಲ. ನಾನು ಪ್ರಥಮ ಮಹಿಳಾ ಹೃದ್ರೋಗ ತಜ್ಞೆ ಆಗಬೇಕಂದ್ರೆ ಎಲ್ಲರ ವಿರೋಧವೂ ಇತ್ತು.
ಕುಟುಂಬದಿಂದ ಹಿಡ್ಕೊಂಡು ಎಲ್ಲ ಕಡೆಗೂ ವಿರೋಧ ಇತ್ತು. ಆದರೂ ಕೂಡ ನಾನು ಎದೆಗುಂದದೆ ಮುಂದೆ ಹೋದೆ. ಯಾಕಂತಂದ್ರೆ ನಮ್ಮ ಮುಂದೆ ಗುರಿ ಇದ್ದಾಗ, ನಮ್ಮ ಹಿಂದೆ ಗುರುಗಳು, ಅದರ ಜೊತೆಗೆ ಭಗವಂತ ನಮಗಿದ್ದಾಗ ಯಾವ ಭಯವೂ ಇರೋದಿಲ್ಲ. ನಾವು ಮುಂದೆ ಹೋಗೋದು ಒಂದೇ ನಮ್ಮ ಗುರಿ. ಆ ಗುರಿಯಲ್ಲಿ ಎಷ್ಟೇ ಕಲ್ಲು ಮುಳ್ಳು ಬಂದರೂ ಕೂಡ ನಾವು ಮುಂದೆ ಹೋಗ್ಬೇಕು ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಒಂದು ಹೆಣ್ಣು ಮಕ್ಕಳು ನೆನ್ಪಿಟ್ಕೊಳ್ಬೇಕು, ಕಷ್ಟಗಳು ಕಟ್ಟಿತಾ ಹೋಗುತ್ತೆ ನಮ್ಮನ್ನ. ಕಷ್ಟ ಕಟ್ಟಿದಷ್ಟು ನಾವು ಕಲ್ಲು ಹಾಗೆ ತುಂಡಾಗಿ ಜಲ್ಲಿ ಕಲ್ಲಾದ್ರೆ ಜನ ತುಳ್ಕೊಂಡು ಓಡಾಡ್ತಾರೆ. ಆದರೆ ಯಾವಾಗ ನಾವು ಕಟ್ಟದಷ್ಟು ಸುಂದರ ಮೂರ್ತಿ ಆಗ್ತೀವಲ್ಲ, ಆವಾಗ ಜನ ಚಪ್ಪಾಳೆ ತಟ್ತಾರೆ, ನಮಸ್ಕಾರ ಮಾಡ್ತಾರೆ, ದೇವಿ ಸ್ವರೂಪಳು ಅಂತಂತಾಳೆ. ಇದಕ್ಕೆ ಉದಾಹರಣೆ, ನಾನು ಉಳಿಸಿದಂಥ ಮಕ್ಕಳ ಜೀವ, ಆ ತಂದೆ ತಾಯಂದ್ರು ನನಗೆ ದೇವಿ ನೀವೇ ದೇವರು ಅಂತ ನಮಸ್ಕಾರ ಮಾಡೋದು. ನಾನು ಮಾಡಿದಂಥ ಹೃದಯ ಚಿಕಿತ್ಸೆ ಎಷ್ಟು ಉತ್ತಮವಾಗಿದೆ ಅಂದರೆ ಯಾರಿಗೂ ಅವ್ರಿಗೆ ಹೃದಯದ ಕಾಯಿಲೆ ಇತ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಹಾಗಾಗಿ ಇವತ್ತು ಡಾಕ್ಟರ್ಸ್ ಆಗಿದ್ದಾರೆ, ಇಂಜಿನಿಯರ್ಸ್ ಆಗಿದ್ದಾರೆ, ಎಲ್ಲ ಹುದ್ದೆಯನ್ನು ಪಡೆದಿದ್ದಾರೆ. ಹಾಗಾಗಿ ಆ ಮಕ್ಕಳ ಭವಿಷ್ಯವನ್ನ ಕಟ್ಟಿಕೊಟ್ಟಂಥ ಸಂತೃಪ್ತಿ ನನಗಿದೆ. ಹಾಗಾಗಿ ನೆನ್ಪಿಟ್ಕೊಳ್ಳಿ, ಬದುಕು ಅನ್ನೋದು ಹೇಳ್ತಾರಲ್ಲ ಬುದ್ಧ, ಸಾವಿಲ್ಲದ ಮನೆ ಒಂದು ಸಾಸಿವೆ ಕಾಳು ತಗೊಂಡ್ ಬಾ ಅಂತ. ಆದರೆ ಕಷ್ಟ ಇಲ್ಲದ ಬದುಕು ಇಲ್ವೇ ಇಲ್ಲ. ಎಷ್ಟು ಮಹಿಳೆಯರು ಕಷ್ಟಪಡ್ತಾರೋ, ಇಷ್ಟಪಟ್ಟು ತಮ್ಮ ಕುಟುಂಬವನ್ನ ಮತ್ತೆ ಏಳಿಗೆಗಾಗಿ ಶ್ರಮಿಸ್ತಾರೋ ಅಷ್ಟು ಅವ್ರಿಗೆ ಒಳ್ಳೇದಾಗತ್ತೆ, ಸಮಾಜ ಕೂಡ ಒಳ್ಳೇದಾಗತ್ತೆ. ಹಾಗಾಗಿ ನೆನಪಿಟ್ಕೊಳ್ಳಿ, ಗಂಡ ಸತ್ತ ಅಂತಂದು ದುಃಖ ಪಡೋರು ಎಷ್ಟೋ ಜನ ಇದ್ದಾರೆ. ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಕೆಳದಿ ಚೆನ್ನಮ್ಮ, ಅಬ್ಬಕ್ಕ ದೇವಿ ಇವರೆಲ್ಲರೂ ಕೂಡ ಕರ್ನಾಟಕದ ವೀರ ಮಹಿಳೆಯರು. ಅವರು ಗಂಡ ಸತ್ತ ಮೇಲೆ ಪ್ರಜೆಗಳನ್ನ ತಮ್ಮ ಮಕ್ಕಳಂತೆ ನೋಡಿಕೊಂಡು ಯುದ್ಧ ಮಾಡಿ ಸೆಣಸಾಡಿದಂಥವರು. ಇಂಥ ಅದ್ಭುತವಾದಂಥ ಮಹಿಳೆಯರನ್ನ ಪಡೆದಂಥ ನಮ್ಮ ಕರ್ನಾಟಕದಲ್ಲಿ ಯಾವ ಮಹಿಳೆಯರು ಕೂಡ ತಾನು ಅಬಲೆ ಅಂತ ಕಣ್ಣೀರು ಹಾಕಬಾರ್ದು. ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಕಷ್ಟ ಅಂತಂದ್ರೆ 3 ತರದ ಕಷ್ಟಗಳಿರುತ್ತೆ. ಒಂದು ದಿನನಿತ್ಯ ನಮಗೆ ಬರುವಂಥ ಕಷ್ಟಗಳು, ಅದನ್ನ ಹೇಗೆ ಎದುರಿಸ್ಬೇಕು ಅಂತ ನಮ್ಮ ಬುದ್ಧಿಶಕ್ತಿಯಿಂದ ನಾವೇ ಯೋಚನೆ ಮಾಡಿಕೊಂಡು ಮಾಡಬೇಕು. ಎರಡನೇದು ಕಾನ್ಸ್ಟೆಂಟ್ ಪಿನ್ಪ್ರಿಂಟ್ ಅಂತಂದ್ರೆ, ಒಂದೇ ಸಮನೆ ಅತ್ತೆ ಹಿಂಸೆ ಕೊಡ್ತಾ ಇರ್ತಾಳೆ, ಗಂಡ ತೊಂದರೆ ಕೊಡ್ತಾ ಇರ್ತಾರೆ, ಅಥವಾ ಕೆಲಸ ಮಾಡೋ ಸ್ಥಳದಲ್ಲಿ ಬಾಸು ಅಥವಾ ಸಹೋದ್ಯೋಗಿಗಳು ತೊಂದರೆ ಕೊಡ್ತಾ ಇರ್ತಾರೆ. ಅದನ್ನ ನಾವು ಒರೆಸ್ಕೊಂಡ್ಬಿಟ್ಟು ಮುಂದೆ ಹೋಗಕ್ ಕಲಿಬೇಕು. ಯಾಕಂದ್ರೆ ನಾಯಿ ಬೊಗಳ್ತಾ ಇರುತ್ತೆ, ಆನೆ ಮುಂದೆ ಹೋಗ್ತಾ ಇದೆ. ಹಾಗಾಗಿ ನಾವು ಆನೆಗಳಂತೆ ಮುಂದೆ ಹೋಗೋದನ್ನ ಕಲಿಬೇಕು. ಹೀಗೆ ಕಲಿದೇ ಇದ್ರೆ ಕಷ್ಟ ಆಗತ್ತೆ. ಇನ್ನು 3ನೇ ತರದ ಕಷ್ಟ ಭಯಂಕರವಾದ ಕಷ್ಟ ಅಂತ. ಅದು ಹೇಗೆ ಅಂದ್ರೆ, ದ್ರೌಪದಿ ಕೃಷ್ಣ ಅಂತ ಕೈ ಎತ್ತಾಳೋ ಹಾಗೆ ಭಯಂಕರವಾದ ಕಷ್ಟ ಬಂದಾಗ ಭಗವಂತನ ಮೇಲೆ ಹಾಕಿ ನಾವು ಮುಂದೆ ಹೋಗ್ಬೇಕು. ಅಕ್ಕ ನಾಗಮ್ಮ ಬಸವಣ್ಣನವರಿಗೆ ಬೆನ್ನೆಲುಬಾಗಿ ನಿಂತವಳು, ಚನ್ನ ಬಸವಣ್ಣನ ತಾಯಿ. ಮುಂದೆ ಕಲ್ಯಾಣದ ಒಂದು ಕ್ರಾಂತಿ ನಡೆದಾಗ ಎಲ್ಲ ಶರಣರನ್ನ ಕರ್ಕೊಂಡು ಶರಣ ಸಾಹಿತ್ಯವನ್ನ ಎತ್ಕೊಂಡು ಹೋಗಿ 3 ಕಡೆಗೆ ಯುದ್ಧ ಮಾಡಿದವಳು. ಕೈಯಲ್ಲಿ ಇಷ್ಟಲಿಂಗ ಹಿಡಿದಂಥ, ಕೈಯಲ್ಲಿ ಕತ್ತಿ ಹಿಡಿದಂಥವಳು. ಕೊನೆಗೆ 90ನೇ ವರ್ಷದವರೆಗೂ ಅವಳು ಇವತ್ತು ಉಳಿದಂಥ ಎಲ್ಲ ವಚನ ಸಾಹಿತ್ಯವನ್ನ ಉಳಿಸಿ ಬೆಳೆಸಿ ಶರಣ ಸಂಸ್ಕೃತಿಯನ್ನು ಬೆಳೆಸಿದಂಥವಳು. ಹಾಗಾಗಿ ಅಕ್ಕ ನಾಗಮ್ಮನಂಥ ವೀರ ವನಿತೆಯರು ನಮಗೆ ಆದರ್ಶ ಆಗಬೇಕು. ಯಾವಾಗ ನಾವು ಅಂಥ ಆದರ್ಶ ವ್ಯಕ್ತಿಗಳನ್ನ ನೋಡಿ, ಆದರ್ಶ ಅಂದ್ರೆ ಆ ಕಡೆಗೆ ನೋಡಿ ದನಿಂದ ದೃಶ್ಯದಿಂದ ನಾವು ಹಾಗಾಗಬೇಕು ಅಂತ ಮನಸ್ಸು ಮಾಡ್ತೀವಲ್ಲ, ಆವಾಗ ನಾವು ಕೂಡ ಸಾಧಕಿಯರಾಗ್ತೀವಿ. ಬನ್ನಿ, ಸಾಧಕಿಯರಾಗಬೇಕು ಅಂತಂದ್ರೆ ಶ್ರಮ ಪಡಬೇಕು, ಇಷ್ಟಪಟ್ಟು ಸತ್ಯಶುದ್ಧ ಕಾಯಕ ಮಾಡಬೇಕು. ಕಷ್ಟ ಅಂತ ಕಣ್ಣೀರು ಹಾಕಬಾರ್ದು. ಏನೇ ಬಂದರೂ ಕೂಡ ಇದ್ದು ಜಯಿಸ್ತೀವಿ ಅನ್ನುವಂಥ ಧೈರ್ಯ, ಸ್ಥೈರ್ಯ, ಶೌರ್ಯವನ್ನ ನಾವು ಪಡಿಬೇಕು. ಹಾಗಾಗಿ ನಮ್ಮಲ್ಲಿ ಲಲಿತಾ ಸಹಸ್ರನಾಮದಲ್ಲಿ ಹೇಳುವ ಹಾಗೆ ಆ ಸ್ವತಃ ದೇವಿ ಹೇಳ್ತಾಳೆ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಅಂತ. ಯಾವಾಗ ಮಹಿಳೆಯರು ತಮ್ಮ ಇಚ್ಛೆಯಿಂದ ಮೇಲೆ ಬರಬೇಕು ಅಂತ ಮಾಡ್ತಾರೋ, ಅವರಲ್ಲಿ ಜ್ಞಾನವನ್ನ ಪಡೆಯುವಂಥ ಶಕ್ತಿಯನ್ನ ಪಡೆದು ಓದ್ತಾರೋ, ಮುಂದೆ ಅವರು ಕ್ರಿಯೆಯಿಂದ ಸಮಾಜಮುಖಿಗಳಾಗಿ, ಸೃಜನಶೀಲರಾಗಿ, ಸಮಾಜಕ್ಕೆ ಹಿತವಾದಂಥ ಬದುಕನ್ನು ನಡೆಸ್ತಾರೋ, ಆವಾಗ ಅವರು ಸಾಧಕಿಯರಾಗ್ತಾರೆ. ಪಾಶ್ಚಾತ್ಯರಂತೆ ಕೂದಲನ್ನ ಕತ್ತರಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಬಿಟ್ಟು ಪ್ಯಾಂಟ್ ಹಾಕೊಳ್ಳೋದ್ರಿಂದ ನಾವು ಮುಂದುವರೆದಂಥ ದೇಶನೂ ಆಗೋದಿಲ್ಲ, ಮುಂದೆ ಕೂಡ ಒರೆಯೋದಿಲ್ಲ. ನಾವು ಜಗಜ್ಜನನಿ ಹಾಗೆ ಜಗನ್ಮಾತೆಯರಾಗಿ ಧೈರ್ಯ ಸ್ಥೈರ್ಯದಿಂದ ಮುಂದೆ ಹೋದರೆ ಮಾತ್ರ ನಾವು ಮಹಿಳೆಯರಾಗಿದ್ದಕ್ಕೆ ಸಾರ್ಥಕ ಆಗತ್ತೆ.
ಬನ್ನಿ. ನಮಸ್ಕಾರ.